man and a woman can be married for 20-30 years and they're still not good friends. ಗಂಡ ಹೆಂಡತಿರು ಮದುವೆ ಮಾಡಿ ಎಷ್ಟು ವರ್ಷಗಳಾದ್ಮೇಲೆ ಸಹ ಒಳ್ಳೆಯ ಒಂದು ಸ್ನೇಹಿತರ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ. I know people are married for 30-40 years and they're still fighting with each other. ಮದುವೆ ಮಾಡಿಕೊಂಡಂತ 30-40 ವರ್ಷ ಜೀವಿಸಿದಂತವರು ಅವರ ಜೀವನದಲ್ಲಿ ಸಂಬಂಧ ಇಲ್ಲ. They live in the same house. ಒಂದೇ ಮನೆಯಲ್ಲಿ ಜೀವಿಸ್ತಾ ಇದ್ದಾರೆ. They're always fighting and arguing with each other. ಅವರು ಜಗಳ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. Now what is the reason for all this? ಅದಕ್ಕೆ ಏನು ಕಾರಣವಾಗಿದೆ? In the same way, ಅದೇ ರೀತಿಯಾಗಿ we can say I've been a Christian for so many years. ನಾನು ಕ್ರಿಸ್ತ ಜೀವಿತದಲ್ಲಿ ಎಷ್ಟು ವರ್ಷಗಳಾಯಿತು. That doesn't mean you know God. ಆದ್ರೆ ಮೇಲೆ ಗೊತ್ತಾಗೋದಿಲ್ಲ ನಾವು ದೇವರಲ್ಲಿ ಇದ್ದೇವಂದಾಗಿ. Most Christians that I've met, they don't know God. ನಾನು ನೋಡಿದಂತ ಎಷ್ಟೋ ಜನರು ದೇವರನ್ನು ತಿಳಿದುಕೊಂಡಿಲ್ಲ. Because their heart is not filled with love. ಅವರ ಜೀವನದಲ್ಲಿ ಕರ್ತನ ಪ್ರೀತಿ ಇಲ್ಲ. And then they don't know God. ಅದಕ್ಕಾಗಿ ದೇವರನ್ನು ಗೊತ್ತಿಲ್ಲ. Anyone who knows God, one proof of it is his heart is filled with love for Jesus Christ. ಯಾವನು ಕರ್ತನ ತಿಳ್ಕೊಂಡಿದ್ದಾನೋ ಆತನ ಕರ್ತನ ಮೇಲೆ ಬಹಳವಾದಂತ ಪ್ರೀತಿ ಇದೆ. He can love his enemies. ಅವನ ವೈರಿಗಳನ್ನು ಪ್ರೀತಿಸ್ತಾನೆ. He can love everybody. ಎಲ್ಲರನ್ನೂ ಅವನು ಪ್ರೀತಿಸ್ತಾನೆ. And he loves purity. ಅವನು ಸತ್ಯತ್ವವನ್ನು ಪ್ರೀತಿಸ್ತಾನೆ. And he hates sin. ಆತನು ಪಾಪವನ್ನು ಹಗೆ ಮಾಡ್ತಾನೆ. See, God loves people and he hates sin. ದೇವರನ್ನು ಪ್ರೀತಿಸ್ತಾನೆ, ಬೇರನ್ನು ಹಗೆ ಮಾಡ್ತಾನೆ. God loves people. ದೇವರು ಜನರನ್ನು ಪ್ರೀತಿಸ್ತಾನೆ and he hates sin. ಪಾಪವನ್ನು ಹಗೆ ಮಾಡ್ತಾನೆ. Did you hear that? ನೀವು ಅರ್ಥ ಆಯ್ತಾ ಈಗ? What does God love? ದೇವರು ಏನು ಪ್ರೀತಿಸ್ತಾನ್ರಿ? People. ಜನರನ್ನು. What does he hate? ಏನು ಹಾಗೆ ಮಾಡ್ತಾನೆ? Sin. ಪಾಪವನ್ನು. So if you know God, what will happen? ಒಂದು ವೇಳೆ ನೀವು ದೇವರು ತಿಳ್ಕೊಳ್ಳುವಾಗ ಏನಾಗುತ್ತೆ? You'll begin to love people. ನೀವು ಜನರನ್ನು ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ. And you'll begin to hate sin. ಆಗ ಪಾಪನ ಹಗೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ. The more you know God, ನಾವು ದೇವರನ್ನು ಹೆಚ್ಚಾಗಿ ತಿಳ್ಕೊಳ್ಳುವಾಗ the more you will love people. ಹಾಗೆ ಹೆಚ್ಚಾಗಿ ನಾವು ಜನರನ್ನು ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. God loves sinners. ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ. He loves the worst sinners. ಭಯಂಕರವಾದಂತ ಪಾಪಿಗಳನ್ನು ಸಹ ಪ್ರೀತಿಸ್ತಾನೆ. He's always waiting to save a sinner. ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಆತನು ಕಾಯ್ತಾ ಇದ್ದಾನೆ. Even a murderer hanging on the cross. ಮರಣಕರವಾದ ರೀತಿಯಲ್ಲಿ ಜನರನ್ನು ಆತನು ರಕ್ಷಿಸಲಿಕ್ಕೆ ಸಿದ್ಧನಾಗಿದ್ದಾನೆ. A woman caught in adultery. ಆ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿದಂತ ವ್ಯಕ್ತಿಯನ್ನು ಆತನು ರಕ್ಷಿಸಲಿಕ್ಕೆ ಸಿದ್ಧವಾಗಿದ್ದಾನೆ. Or a crooked tax collector who's made millions of rupees. ಕಪಟಿಯಾದಂತ ಒಂದು ಲೆಕ್ಕಗಾರ ಮಾಡುವಂತ ವ್ಯಕ್ತಿಯನ್ನು ಸಹ ಆತನು ರಕ್ಷಿಸಲಿಕ್ಕೆ ಸಿದ್ಧವಾಗಿದ್ದಾನೆ. Normally we don't love such people. ಅಂತ ಜನರನ್ನು ಸಾಧಾರಣವಾಗಿ ನಾವು ಪ್ರೀತಿಸುವುದಿಲ್ಲ. We don't love murderers. ನಾವು ಕೊಲೆಗಾರನ ನಾವು ಪ್ರೀತಿಸುವುದಿಲ್ಲ. We don't love women who are living in adultery. ನಾವು ನೋಡ್ತೇವೆ ವಿಚಾರ ಮಾಡೋಣ ನಾವು ಪ್ರೀತಿಸುವುದಿಲ್ಲ. We don't love crooked ಕಪಟವಾಗಿ tax collectors who made millions of rupees. ಹಣವನ್ನು ಪ್ರೀತಿಸುವವರು ನಾವು ಪ್ರೀತಿಸುವುದಿಲ್ಲ. But God loves them. ಆದರೆ ದೇವರು ಪ್ರೀತಿಸ್ತಾನೆ. And if we know God, we love them also. ನಾವು ದೇವರನ್ನು ತಿಳ್ಕೊಳ್ಳುವಾಗ ನಾವು ಜನರನ್ನು ಪ್ರೀತಿಸ್ತೇವೆ. And in the same way, ಅದೇ ರೀತಿಯಾಗಿ we don't hate sin like God hates it. ಯಾವ ರೀತಿಯಾಗಿ ದೇವರು ಪಾಪವನ್ನು ಹಗೆ ಮಾಡ್ತಾನೋ ಆ ರೀತಿ ನಾವು ಹಗೆ ಮಾಡ್ತಾ ಇಲ್ಲ. That's why we play the fool with sin so much. ಅದಕ್ಕಾಗಿ ನಾವು ಪಾಪದೊಟ್ಟಿಗೆ ಆಟ ಮಾಡ್ತಾ ಇದ್ದೇವೆ. Because we don't know God. ಅದಕ್ಕೆ ಯಾಕಂದ್ರೆ ನಮಗೆ ದೇವರು ಗೊತ್ತಿಲ್ಲ. And you can hear 10,000 sermons about sin, but it won't make any difference. 10,000 ಸಂದೇಶಗಳನ್ನು ನೀವು ಕೇಳಬಹುದು, ಆದರೆ ನಿಮ್ಮ ಜೀವನದಲ್ಲಿ ಯಾವ ವ್ಯತ್ಯಾಸ ತೋರಿಸುವುದಿಲ್ಲ. Oh brother, why can't I get victory over sin? ಯಾಕೆ ನನ್ನ ಜೀವನದಲ್ಲಿ ಪಾಪದ ಮೇಲೆ ಜಯವನ್ನು ಹೊಂತಾ ಇಲ್ಲ? You got to know God. ಯಾಕಂದ್ರೆ ನಾವು ದೇವರು ತಿಳ್ಕೊಳ್ಳೋದು ಅವಶ್ಯವಾಗಿದೆ. The more you fellowship with God, the more you'll hate sin. ನಾವು ಹೆಚ್ಚಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆ ಮಾಡುವಾಗ ನಾವು ಪಾಪನ ಹಾಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. You know, it's like supposing a person has lived in a slum for so many years. ಒಂದು ಗುಡಿಸಲಲ್ಲಿ ಜೀವಿಸುವಂತ ವ್ಯಕ್ತಿ ವಿಷಯ ನಾವು ನೋಡುವಾಗ he's used to living a filthy life. ಅಂತ ಒಂದು ಕೆಟ್ಟ ಜೀವಿತ ಜೀವಿಸ ನೋಡ್ತಾ ಇದ್ದೇವೆ. No proper toilets, no proper drainage, nothing. ಅವನಿಗೆ ಯಾವ ಟಾಯ್ಲೆಟ್ ಇಲ್ಲ, ಡ್ರೈನೇಜ್ ಇಲ್ಲ, ಯಾವುದೂ ಇಲ್ಲ. And if you take him to America or something like that and transport him to another country where there's a very high standard of living, ನಾವು ಬೇರೆ ದೇಶಕ್ಕೆ ಒಳ್ಳೆ ಒಂದು ಸ್ಥಳ ಅಮೆರಿಕ ಬೇರೆ ಕಡೆ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಜೀವಿಸುವಂತದ್ದು ಬಹಳ ಆಶ್ಚರ್ಯವಾದ and you go and see that man's house after 10 years. ನಾವು ನೋಡ್ತೀವಿ ಅಂತ ಮನುಷ್ಯನ ಜೀವನದಲ್ಲಿ ಯಾವ ವ್ಯತ್ಯಾಸ ನಾವು ನೋಡುವುದಿಲ್ಲ. You can hardly believe how clean he's living now. ಆಗ ಅವನ ಜೀವನದಲ್ಲಿ ವ್ಯತ್ಯಾಸವಾಗುವುದನ್ನು ನಾವು ನೋಡ್ತೇವೆ. How did that happen? ಹೇಗೆ ಆಯ್ತು? Because he found everybody else around him was living that way. ಯಾಕಂದ್ರೆ ಅವನ ಸುತ್ತಿರುವಂತ ಜನರು ಆ ರೀತಿಯಾಗಿ ಜೀವಿಸುವುದು ನೋಡಿದನು. Why was he living in filth before? ಯಾಕೆ ಆ ಒಂದು ಹೊಲಸದಲ್ಲಿ ಜೀವಿಸ್ತಾ ಇದ್ದನು? Because everybody around him was living in filth. ಅವನ ಸುತ್ತಲ ಜನರು ಆ ರೀತಿಯಾಗಿ ಜೀವಿಸ್ತಾ ಇದ್ರು. You know, there's a verse in 1 Corinthians 15. ಇಲ್ಲಿ ನೋಡ್ತೇವೆ 1 ಕೊರಿಂಥ 15ನೇ ಸಂಧಿಯಲ್ಲಿ 1 Corinthians chapter 15. 1 ಕೊರಿಂಥ 15. 1 Corinthians 15 is a chapter where we read about the resurrection of Christ. ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾವು ನೋಡ್ತಾ ಇದ್ದೇವೆ 1 ಕೊರಿಂಥ 15ರಲ್ಲಿ. And there are many good things written here. ಒಳ್ಳೆಯ ಕೆಲವು ಸಂಗತಿಗಳು ಬರೆಯಲ್ಪಟ್ಟಿದೆ. And one of the things it says is verse 33. 33ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. Don't be deceived. ಮೋಸ ಹೋಗಬೇಡ್ರಿ. How can we be deceived? ಹೇಗೆ ನಾವು ಮೋಸ ಹೋಗ್ತೇವೆ? Here's one thing he said. ಒಂದು ರೀತಿಯಾಗಿದೆ. Bad company will corrupt good morals. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. You may be a very good person. ನೀವು ಒಳ್ಳೆ ಮನುಷ್ಯನಾಗಿರಬಹುದು. But you mix with bad people. ಕೆಟ್ಟ ಜನರೊಟ್ಟಿಗೆ ನಾವು ಸೇರ್ತೇವೆ. And you'll become bad. ಆ ರೀತಿಯಾಗಿ ನಾವು ಕೆಟ್ಟದಾಗ್ತೇವೆ. And somebody say no, I'm not going to be bad. ನಾನು ಕೆಟ್ಟವನಾಗುವುದಿಲ್ಲ ಅಂತ ಹೇಳಬಹುದು. ನಾನು ಬಹಳ ಬಲವುಳ್ಳನಾಗಿದ್ದೇನೆ. Don't be deceived, it says. ಅದಕ್ಕಾಗಿ ಹೇಳ್ತಿದೆ ಮೋಸ ಹೋಗಬೇಡ್ರಿ. You know, there is a saying in the world. ಈ ಲೋಕದಲ್ಲಿ ಹೇಳುವಂತ ಈ ರೀತಿಯಾಗಿದೆ. You tell me what type of friends you have and I'll tell you what type of person you are. ನಿಮಗೆ ಯಾವ ರೀತಿಯಂತ ಸ್ನೇಹಿತರಿದಾರೋ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ. Who are your best friends? And I'll tell you what type of person you are. ನಿಮ್ಮ ಒಳ್ಳೆ ಸ್ನೇಹಿತರು ಯಾರು, ನೀವು ಎಂತ ಒಳ್ಳೆ ವ್ಯಕ್ತಿ ಎಂಬುದಾಗಿ ಹೇಳ್ಬಹುದು.
That's what this verse says. ಅದೇ ಈ ವಾಕ್ಯ ಹೇಳ್ತಾ ಇದೆ. However good a person you may be, ನೀವು ಎಂತ ಒಳ್ಳೆಯ ವ್ಯಕ್ತಿ ಆಗಿರಬಹುದು, if you keep friends with people who are not interested in godliness, you will also become evil. ಅಂತ ವ್ಯಕ್ತಿಗಳ ದೇವರ ವಿಷಯದಲ್ಲಿ ಆಸಕ್ತಿ ಇಲ್ಲದಂತ ಸಂದರ್ಭದಲ್ಲಿ ನೀವು ಸಹ ಅವರ ಹಾಗೆ ಆಗ್ತೀರಾ. You keep fellowship with proud people, whether you like it or not, you'll become proud. ನೀವು ಗರ್ವಯುಳ್ಳಂತ ಜನರೊಟ್ಟಿಗೆ ಜೀವಿಸುವಾಗ ನೀವು ಇಷ್ಟ ಪಡ್ತಿರಿಲ್ಲ ಗೊತ್ತಿಲ್ಲ, ಆದ್ರೆ ನೀವು ಹಾಗೆ ಆಗ್ತೀರಿ. If your best friends are people who use bad language, after some time your language will also become bad. ನಿಮ್ಮ ಒಳ್ಳೆಯ ಸ್ನೇಹಿತರು ಕೆಟ್ಟ ಮಾತನಾಡುವ ಜನರಾಗುವಾಗ ಸ್ವಲ್ಪ ಸಮಯ ಆದ್ಮೇಲೆ ನಿಮ್ಮ ಬಾಯಲ್ಲಿ ಸಹ ಕೆಟ್ಟ ಮಾತುಗಳು But ಬರ್ತದೆ. if you keep company with godly people, ನೀವು ದೈವಿಕ ಜನರೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಾಗ gradually ಹಾಗೆ you'll become a little more like them. ಸ್ವಲ್ಪವಾಗಿ ನೀವು ಹಾಗೆ ಆಗ್ತೀರಾ. Not automatically, ಹಾಗೆ ಒಮ್ಮೆಲೆ ಆಗುದಿಲ್ಲ, but ಆದ್ರೆ if you desire it, it can be. ಆದ್ರೆ ನೀವು ಆಶೆ ಪಡುವಾಗ ಹಾಗೆ ಆಗುತ್ತೆ. See, the opposite of this is not automatically true. ಇಲ್ಲಿ ಒಮ್ಮೆಲೆ ಆಗುದು ನಾವು ನೋಡ್ತಾ ಇಲ್ಲ, ಸತ್ಯವಾಗಿಲ್ಲ. It says your bad company corrupts good morals. ಅಲ್ಲಿ ಹೇಳ್ತಾ ಇದೆ ದುಸ್ಸಹವಾಸವು ಸದಾಚಾರವನ್ನು That means ಕೆಡಿಸುತ್ತದೆ. if you keep company with bad people, your life will get spoiled. ನೀವು ಕೆಟ್ಟ ಜನರೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಾಗ ನಿಮ್ಮ ಜೀವಿತ ಕೆಟ್ಟ That ಹೋಗುತ್ತದೆ, is definite. ಖಂಡಿತವಾಗಿ. But if you keep company with good people, it doesn't mean that you will automatically become good. ನೀವು ಒಳ್ಳೆ ಜನರೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಾಗ ಅದು ಒಮ್ಮೆಲೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತದಾಗಿ ಅಂದ್ಕೊಳ್ಬೇಡ್ರಿ. You see, in the Old Testament, there's a verse which I'll show you in the book of Haggai. ಹಗಾಯದಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Now, do you know where Haggai is? It's the third book from the end of the Old Testament. ಕಡೆ ಪುಸ್ತಕದಿಂದ ಮೂರನೇ ಪುಸ್ತಕ ಎಂಬುದಾಗಿ ನೋಡ್ತೀವಿ ಹಿಂದಕ್ಕೆ ಬರುವಾಗ. That means you go to the end of the Old Testament, ಹಳೆ ಒಡಂಬಡಿಕೆಗೆ ಕೊನೆ ಪುಸ್ತಕ ಹೋಗ್ತಾ go ಇದ್ದೇವೆ. backwards. ಆ ಹಿಂದಕ್ಕೆ ಬಂದ್ರಿ. ಮಲಾಕಯ, Zechariah, and then Haggai. ಹಗಾಯ. Okay. Now, Haggai chapter 2. ಹಗಾಯ 2. He says the Lord is asking the priests for a rule on this. In verse 11, 11ನೇ ವಚನದಲ್ಲಿ the Lord ನೋಡ್ತಾ says, ಇದ್ದೇವೆ. ask the priests for a ruling. ಇಲ್ಲಿ ನೋಡ್ತೇವೆ ದೇವರ ವಾಕ್ಯ ಬರೆದ ಸೇನಾಧಿಪತಿ ಕರ್ತನಿದ್ದಾನೆ, ನೀನು ಯಾಜಕರ ಹತ್ತಿರ ಹೋಗಿ ಇದನ್ನು ಆಳುವುದಕ್ಕೆ ಹೇಳುವುದಾಗಿ ಹೇಳ್ತಾ Now ಇದ್ದಾನೆ. read carefully what's written in the next two verses. ಮುಂದೆ ಸ್ಪಷ್ಟವಾಗಿ ನೋಡ್ರಿ ಅಲ್ಲಿ ಏನು ಬರೆಯಲ್ಪಟ್ಟಿದೆ. If a man carries holy meat in the fold of his garment and touches bread with his food, cooked meat, wine, will it become holy? ಒಬ್ಬನು ತನ್ನ ವಸ್ತ್ರವನ್ನು ಸೆರಗಿನಲ್ಲಿ ಮಿಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ ಗುಗ್ಗರಿಯನ್ನು ಅಥವಾ ದ್ರಾಕ್ಷಾರಸ ಇಲ್ಲವೇ ಎಣ್ಣೆಯನ್ನು ಅಥವಾ ಯಾವ ಆಹಾರ ಪದಾರ್ಥವನ್ನು, And the priest said no. ಇಲ್ಲ. Then Haggai said, ಯಾಜಕನ ಹತ್ರ if ಇಲ್ಲ. somebody is unclean from a corpse, touches any of these things, will that become unclean? ಆದರೆ ಅಲ್ಲಿ ಹೇಳ್ತಾ ಇದೆ ಅಲ್ಲಿ ದ್ರಾಕ್ಷಾರಸನು ಇಲ್ಲ ಎಣ್ಣೆ ಅಥವಾ ಯಾವ ಆಹಾರ ಪದಾರ್ಥವನ್ನು ಸೊಕ್ಕಿರ ಅವು ಪರಿಶುದ್ಧವಾಗುವುದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. It will become unclean. ಅವು ಶುದ್ಧ ಇಲ್ಲದಂತದಾಗುತ್ತೆ. Okay, now that maybe you don't understand that. I use a better illustration. ನಾನು ನಿಮಗೆ ಅರ್ಥವಾಗದೇ ಇರಬಹುದು, ನಾನು ನಿನ್ನ ಒಳ್ಳೆ ಉದಾಹರಣೆ ಹೇಳ್ತೇನೆ. Supposing your hand is clean. ನಿಮ್ಮ ಕೈ ಸ್ವಚ್ಛವಾಗಿದೆ, You washed it. ನೀವು ಅದನ್ನು ತೊಳ್ಕೊಂತೀರಾ. And you shake hands with a man whose hand is very dirty. ಹೊಲಸಾದಂತ ಕೈಯ ಇದ್ದಂತ ವ್ಯಕ್ತಿಯೊಟ್ಟಿಗೆ Full of ನೀವು mud. ಶೇಕ್ ಮಾಡ್ತೀರಾ, ಅವ್ರ ಕೈಯಿಂದ ಮಣ್ಣನ್ನು ತುಂಬಿಕೊಂಡಿದೆ. Will your hand become dirty? ನಿಮ್ಮ ಕೈ ಹೊಲಸಾಗುತ್ತದಾ? Yes or no? ಹೌದಾ ಇಲ್ಲ? Yes. Yes. You shake hands with a man with a dirty hand, your hand becomes dirty. ನೀವು ಕೆಟ್ಟ ಹೊಲಸದ ಕೈ ಇರುವಂತ ವ್ಯಕ್ತಿಯೊಟ್ಟಿಗೆ ನೀವು ಕೈ ಮಾಡುವಾಗ ಹೊಲಸಾಗುತ್ತೆ. So, dirt passes very easily. ನಾವು ನೋಡ್ತೇವೆ ಹೊಲಸು ಬೇಗನೆ ಅದು Your ಸಂಪರ್ಕಿಸುತ್ತದೆ. hand was clean. ನಿಮ್ಮ ಕೈ ಸ್ವಚ್ಛವಾಗಿತ್ತು. Now reverse it. ಅದು ತಿರುಗಿ ನೋಡೋಣ ಈಗ. Your hand is dirty. ನಿಮ್ಮ ಕೈ ಹೊಲಸಾಗಿದೆ. And you shake hands with a clean hand. ಸ್ವಚ್ಛವಾದಂತ ಕೈಯೊಟ್ಟಿಗೆ ನೀವು ಕೈಯನ್ನು ತರ್ತೀರಾ. Will your hand become clean? ನಿಮ್ಮ ಕೈ ಸ್ವಚ್ಛವಾಗ್ತದಾ? No. ಇಲ್ಲ. So what do we learn? ನಾವಿಲ್ಲಿ ಏನ್ ಕಲಿತೇವೆ? Cleanliness cannot be passed from one to another. ಸ್ವಚ್ಛತೆ ಇನ್ನೊಬ್ಬ ವ್ಯಕ್ತಿಯಿಂದ ಬೇಗನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. But uncleanness can be passed very easily. ಶುದ್ಧ ಇಲ್ಲದ ಒಂದು ಬೇಗನೆ ಆಗೋದನ್ನು ನೋಡ್ತಾ ಇದ್ದೇವೆ. You understood that? ಈಗ ಅರ್ಥ ಆಯ್ತಾ ನಿಮಗೆ?